ಎಲ್ರಿಗೂ ನಮಸ್ಕಾರ. ನೀವು ಕಳಿಸಿದಂತಹ ಸಮಸ್ಯೆಗಳಿಗೆ ಉತ್ತರವನ್ನು ಬಿಡಿಸುವಂತ ಪ್ರಯತ್ನ ಮಾಡುವಂತ ಪ್ರಶ್ನೋತ್ತರ ವೇಳೆ ಅನ್ನುವಂತ ಕಾರ್ಯಕ್ರಮವನ್ನು ಕಳೆದ 2-3 ದಿನಗಳಿಂದ ಮಾಡ್ತಾ ಇದ್ವಿ. ಪ್ರಶ್ನೋತ್ತರ ವೇಳೆ 5ಕ್ಕೆ ನಿಮಗೆಲ್ಲ ಸ್ವಾಗತ. ಇನ್ನೂ ಹೆಚ್ಚಿನ ಸಮಸ್ಯೆಗಳನ್ನ ಸಾಧ್ಯ ಆದಷ್ಟು ಈಜಿ ಇರೋ ಸಮಸ್ಯೆಗಳನ್ನ ಬಿಟ್ಟು ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇರುವಂತ ಸಮಸ್ಯೆನ ಕಳಿಸಿದ್ರೆ ಎಲ್ರಿಗೂ ಕೂಡ ಅನುಕೂಲ ಆಗ್ತದೆ. ಆಲ್ರೆಡಿ ಬಿಡಿಸಿರೋ ಸಮಸ್ಯೆನ ಈಜಿ ಇರೋ ಸಮಸ್ಯೆನ ಕಳಿಸಿದ್ರೆ ಅದರಲ್ಲೇ ನಾವು ಸ್ವಲ್ಪ ಪಿಕ್ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗ್ತದೆ. ಹಾಗಾಗಿ ತೀರಾ ಡಿಫಿಕಲ್ಟಿ ಲೆವೆಲ್ ಇರುವಂತ ಪ್ರಶ್ನೆಗಳು ಮತ್ತೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲದೆ ಇರುವಂತ ಸಮಸ್ಯೆಗಳನ್ನ ಕಳಿಸ್ರಿ ಅಂತ ಹೇಳ್ತಾ ಆ ಒಂದು ಸಮಸ್ಯೆಗಳನ್ನ ಮುಂದಿನ ವಿಡಿಯೋದಲ್ಲಿ ಬಿಡಿಸ್ತೇವೆ. ಈಗ ಪ್ರಶ್ನೋತ್ತರ ವೇಳೆ 5ರಲ್ಲಿ ಯಾವ್ಯಾವ ಪ್ರಶ್ನೆ ಬಿಡಿಸ್ತೇವೆ ಅನ್ನೋದನ್ನ ನೋಡೋಣ. ಮೊದಲನೇ ಪ್ರಶ್ನೆ, 7A 15Bಗಳು ಒಂದು ಸಮಾಂತರ ಶ್ರೇಣಿಯ ಅನುಕ್ರಮ ಪದಗಳಾದರೆ ಎ ಮತ್ತು ಬಿಗಳ ಬೆಲೆಗಳು ಕ್ರಮವಾಗಿ. ಇದು ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಕೂಡ ಈ ತರ ಸಮಸ್ಯೆ ಐತಿ. ಹಾಗಾಗಿ ಇದನ್ನ ನೀವು ಬಹುತೇಕ ವಾರ್ಷಿಕ ಪರೀಕ್ಷೆಗಳು ಕೂಡ ನೀವು ನಿರೀಕ್ಷೆ ಮಾಡಬಹುದು. ಬಹಳ ಈಸಿ ಈ ತರ ಕೊಟ್ಟಾಗ ಇದೇನ್ ಮಾಡ್ಬೇಕಂದ್ರ ಕೊಟ್ಟಿರೋ 2 ಪದಗಳನ್ನ ಬಳಸ್ಕೊಂಡು 2 ಸಮೀಕರಣವನ್ನು ಮಾಡ್ಕೋಬಹುದು. ಇದು ಮೊದಲನೇ ಪದ ಕೊಟ್ಟಾಗ ಅಂದ್ರ a+0d ಈಸ್ ಈಕ್ವಲ್ ಟು ಮೊದಲನೇ ಪದ 7. ಇದು ಎಷ್ಟನೇ ಪದ ನೋಡ್ರಿ? ಇದು 1 2 3 ಮೂರನೇ ಪದ. ಇದು ಮೂರನೇ ಪದವನ್ನು ಹೆಂಗ್ ಬರ್ಕೋಬಹುದು? ಎ ಬಳಸಿ a+2d ಅಂತ ಬರ್ಕೋಬಹುದು ಮೂರನೇ ಪದವನ್ನ. 15 ಕೊಟ್ಟಿರುವ 2 ಪದಗಳನ್ನು ಬಳಸ್ಕೊಂಡು 2 ಸಮೀಕರಣ ಮಾಡ್ಕೋಬೇಕು. ಸಮೀಕರಣ 1 ಸಮೀಕರಣ 2. ಸಮೀಕರಣ 1ರಲ್ಲಿ 2ಅನ್ನ ಕಳೆಯಲಾಗಿ ಅಂತ ಹೇಳಬೇಕು. ಕಳೆಯಲಾಗಿ ಅಂದ್ರೆ ಚಿಹ್ನೆಗಳು ಚೇಂಜ್ ಆಗ್ತವೆ. ಅಂದ್ರೆ ನಮ್ಮ ಉದ್ದೇಶ ಏನಂದ್ರೆ ಎ ಅನ್ನ ಕ್ಯಾನ್ಸಲ್ ಮಾಡೋದು. ಎ ಯಾವಾಗ ಕ್ಯಾನ್ಸಲ್ ಆಗ್ತತಿ? ಚಿಹ್ನೆಗಳು ಚೇಂಜ್ ಆದಾಗ. ಚಿಹ್ನೆ ಯಾವಾಗ ಚೇಂಜ್ ಆಗ್ತತಿ? ಕಳೆಯಲಾಗಿ ಅಂತ ಹೇಳಬೇಕು. ಇದು ಪ್ಲಸ್ ಇದು ಮೈನಸ್ ಆಯ್ತು. ಮೈನಸ್ ಮೈನಸ್ ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಯ್ತು. 0d ಅಂದ್ರೆ 0 ಅಂತ ಅರ್ಥ. -2d ಒಳಗೆ 0 ಕಳೆದ್ರೆ -2d. +7 -15. ಒಂದು ಪ್ಲಸ್ ಒಂದು ಮೈನಸ್ ಅಂತ ಕಳಿಬೇಕು. 15 7 ಕಳೆದ್ರೆ 8. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ -8. ಮೈನಸ್ ಮೈನಸ್ ಕ್ಯಾನ್ಸಲ್. ಡಿ ಜೊತೆ 2 ಗುಣಿಸ್ತತಿ, ಈ ಕಡೆ ಕಳಿಸಿದ್ರೆ ಭಾಗಿಸ್ತತಿ. ಡಿ = 8/2. 2 ಒಂದೇ 2 ನಕಲೆ. ಡಿ = 4. ಸಾಮಾನ್ಯ ಬೆಲೆ 4. ಇದನ್ನ ನೀವು ಸಮೀಕರಣ 1 ಅಥವಾ 2 ತುಂಬಿ ಎ ಬೆಲೆ ಕಂಡುಹಿಡಿಯಬೇಕು. ಎ ಬೆಲೆ ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ, ಆಲ್ರೆಡಿ ಕೊಟ್ಟಾರ. ಒಂದು ಸಮಾಂತರ ಶ್ರೇಣಿ ಬರೀಬೇಕಾದ್ರ ಮೊದಲೇ ಪದ ಗೊತ್ತಿರ್ಬೇಕು, ಸಾಮಾನ್ಯ ವ್ಯತ್ಯಾಸ ಗೊತ್ತಿರ್ಬೇಕು. ಮೊದಲೇ ಪದ ಗೊತ್ತೈತಿ, ಸಾಮಾನ್ಯ ವ್ಯತ್ಯಾಸ ಗೊತ್ತಾಯ್ತು. ಈಗ ನೆಕ್ಸ್ಟ್ ಇದು 2ನೇ ಪದ ಹೆಂಗ್ ಬರಿತೀವಿ? ಮೊದಲನೇ ಪದ ಸಾಮಾನ್ಯ ವ್ಯತ್ಯಾಸ ಕೂಡಿಸ್ತೇವೆ. 7 4 ಎಷ್ಟಾಯ್ತು? 11 ಆಯ್ತು. ನೆಕ್ಸ್ಟ್ 11 4 15. ಇದ್ರ ಮುಂದಿನ ಪದ ಪಡಿಬೇಕಾದ್ರೆ ಇದಕ್ಕೆ ಏನ್ ಮಾಡ್ತೇವೆ? ನಾವು ಸಾಮಾನ್ಯ ವ್ಯತ್ಯಾಸ ಕೂಡಿಸ್ತೇವೆ. +4 15 4 19. ಹಾಗಾಗಿ 11 ಮತ್ತು 19 ಯಾವಾಗ ನೋಡ್ರಿ? ಆಪ್ಷನ್ ಡಿ 11 ಮತ್ತು 19 ಸರಿಯಾಗುತ್ತೆ. ಚಿತ್ರದಲ್ಲಿ ತೋರಿಸಿರುವಂತೆ ತ್ರಿಭುಜ ಎಬಿಸಿಯಲ್ಲಿ ಕೋನ್ ಬಿ 90 ಡಿಗ್ರಿ, ಎಸಿ 20 ಸೆಂಟಿಮೀಟರ್, ಕೋನ್ ಸಿ 45 ಡಿಗ್ರಿ ಆದ್ರೆ ಎಬಿಯ ಉದ್ದ ಎಷ್ಟು? ಈ ತರ ಸಮಸ್ಯೆ ಕೊಟ್ಟ ನೀವು ಇದು ಪೈಥಾಗರಸ್ ಪ್ರಮೇಯ ಮ್ಯಾಗ ಆಯ್ತು ಅಥವಾ ತ್ರಿಕೋನಮಿತಿ ಮ್ಯಾಗ ಆಯ್ತು ಅಂತೇಳಿ ಕನ್ಫ್ಯೂಸ್ ಆಗ್ತೀರಿ. ಯಾವಾಗ್ಲೂ ಈ ತರ ಕೋನ ಕೊಟ್ಟಾಗ ಕೋನವನ್ನು ಬಳಸ್ಕೊಂಡು ಮಾಡೋ ಸಂದರ್ಭ ಬಂದಾಗ ಅದು ಟ್ರಿಗ್ನೋಮೆಟ್ರಿ ಮೇಲೆ ಇರ್ತದೆ ಪ್ರಶ್ನೆ. ಯಾವಾಗ ಪೈಥಾಗರಸ್ ಪ್ರಮೇಯ ಮ್ಯಾಗ ಬರುತ್ತಂದ್ರೆ ಲಂಬಕೋನ ತ್ರಿಭುಜ ಇದ್ದು ಯಾವ 2 ಬಾವಿನ ಅಳತಿ ಕೊಟ್ಟಾಗ ಇನ್ನೊಂದು ಬಾವಿನ ಅಳತಿ ಕೇಳಿದ್ರೆ ಪೈಥಾಗರಸ್ ಪ್ರಮೇಯ ಮಾಡೋದು. ಈಗ ಒಂದು ಬಾಹು ಕೊಟ್ರ ಒಂದು ಕೋನ ಕೊಟ್ರ ಅಂದ್ರೆ ಏನರ್ಥ? ಟ್ರಿಗ್ನೋಮೆಟ್ರಿ ಮೇಲೆ ಮಾಡ್ಬೇಕಂದ್ರೆ ಇಲ್ಲಿ ಕೂಡ ಬಹಳ ಸರಳ ಐತಿ. ಈ ಕೋನ ಯಾವ ಕಂಡುಹಿಡಿಯಕ್ಕೆ ಕೇಳ್ಯಾರ? ಬಾಹುವನ್ನ ಎ ಬಿ ಕೇಳ್ಯಾರ. ಎ ಬಿ ಬಾವಿನ ಉದ್ದ ಕೇಳ್ಯಾರ. ಇಲ್ಲಿ ಕೂಡ ಏನ್ ನೆನಪಿಡೋ ಅವಶ್ಯಕತೆ ಏನಿಲ್ಲ. ಒಂದು ಯಾವ ಬಾಹು ಕೇಳಿರ್ತಾರ, ಯಾವ ಬಾಹು ಕೊಟ್ಟಿರ್ತಾರ, ಇವು 2 ಬಳಸ್ಕೋಬೇಕು. ಯಾವಾಗಲೂ ಯಾವ ಬಾಹು ಕೊಟ್ಟಿರ್ತಾರ, ಯಾವ್ದನ್ನ ಕೇಳಿರ್ತಾರ, ಅವು 2 ಬಳಸ್ಕೊಂಡು ನೀವು ಇಲ್ಲಿ ನಿಂತೀರಿ ಸಿ ಹತ್ರ. ಸಿ ಕೋನಕ್ಕ ಈ ಬಾಹು ಏನಿದೆ? ಅಭಿಮುಖ ಬಾಹು ಇದು. ಎಸಿ ಅಂತೂ ವಿಕರ್ಣ. ಲಂಬಕೋನ ತ್ರಿಭುಜದಲ್ಲಿ ಲಂಬಕೋನಕ್ಕೆ ಅಭಿಮುಖ ಇರುವವನ್ನ ವಿಕರ್ಣ ಅಂತ ಕರಿತೀವಿ. ಅಭಿಮುಖೋಪಾನ್ ವಿಕರ್ಣ ಅಂತಂದ್ರೆ ಯಾವ್ದು? ಸೈನ್ ಥೀಟಾ. ಹಾಗಾಗಿ sin 45 ಡಿಗ್ರಿ ಈಸ್ ಈಕ್ವಲ್ ಟು ಅಭಿಮುಖ ಬಾಹು ಎ ಬಿ ವಿಕರ್ಣ ಎ ಸಿ. sin 45 ಬೆಲೆ ಎಷ್ಟು? sin 0 0, sin 31.2, sin 31/2. ಎ ಬಿ ಅಂದ್ರೆ 20. ಸಾರಿ, ಎ ಬಿ 20 ಅಲ್ಲ, ಎ ಬಿ ನ ಕಂಡುಹಿಡಿಯಾಗುತ್ತೆ ನಾವು. ಎ ಸಿ ಹೇಳುತ್ತೆ 20.
ಸುಲಭೀಕರಿಸಿದ್ರೆ 1/√2 ಇಂಟು 20 ಇಲ್ಲಿ ಭಾಗಿಸ್ಬೇಕು, ಈ ಕಡೆ ಕಳಿಸಿ ಗುಣಿಸ್ಬೇಕು. ಇದನ್ನ ನಾವು ಹೆಂಗೆ ಸುಲಭೀಕರಿಸ್ಬೋದು ಅಂದ್ರೆ 20 ಆಸ್ ಇಟ್ ಈಸ್ 1/√2 ಅಕರ್ಣೀಕರಣಗೊಳಿಸೋಣ. √2/√2 ಅವಾಗ ಏನಾಯ್ತದ 20 ಇಂಟು 1 ಇಂಟು √2 ಅಪಾನ್ √2 ಇಂಟು √4 ಆಕತಿ. ಅಂದ್ರೆ ಉತ್ತರ 2. √2 ಇಂಟು √4 4 2 2 10 ಎಷ್ಟು ಉತ್ತರ 10√2. ಹಾಗಾಗಿ AB ಯ ಉದ್ದ 10√2 ಆಗಿದೆ. ನೀವು ಆಪ್ಷನ್ ಕಳಿಸಿಲ್ಲ ಇದರೊಳಗೆ, ಹಾಗಾಗಿ ಸಮಸ್ಯೆಯನ್ನು ಮಾತ್ರ ಬಿಡಿಸಿ. ಒಂದು ದತ್ತಾಂಶದ ಬಹುಲಕ ಮತ್ತು ಸರಾಸರಿ ಕ್ರಮವಾಗಿ 9 ಮತ್ತು 6 ಆಗಿವೆ. ಹಾಗಾದರೆ ಆ ದತ್ತಾಂಶದ ಮಧ್ಯಾಂಕವು. ಈ ತರ ಸಮಸ್ಯೆಯನ್ನು ಕೂಡ ನೀವು ವಾರ್ಷಿಕ ಪರೀಕ್ಷೆ ನಿರೀಕ್ಷೆ ಮಾಡಬಹುದು. ಬಹಳ ಸಿಂಪಲ್. ಬಹುಲಕ, ಮಧ್ಯಾಂಕ, ಸರಾಸರಿ ಮೂರಕ್ಕೂ ರಿಲೇಷನ್ ಏನೈತಿ ಇದನ್ನ ಚೆನ್ನಾಗಿ ನೆನಪಿಡಬೇಕು. ಬರೋದು ಪ್ರಾಕ್ಟೀಸ್ ಮಾಡಿ. 3 ಇಂಟು ಮಧ್ಯಾಂಕ = ಬಹುಲಕ ಪ್ಲಸ್ 2 ಇಂಟು ಸರಾಸರಿ. ಈ ಸೂತ್ರನ ತಪ್ಪು ಪಡ್ಕೊಂಡ್ಬಿಟ್ರ ಉತ್ತರ ಕೂಡ ತಪ್ಪು. ಹಾಗಾಗಿ ಸೂತ್ರ ಕರೆಕ್ಟ್ ಬರ್ಕೋಬೇಕು. ಇಲ್ಲಿ ಏನ್ ಕೇಳಿದಾರ ಅವರು, ಮಧ್ಯಾಂಕ ಕೇಳ್ಯಾರ. ಇದನ್ನ ಆಸ್ ಇಟ್ ಇಸ್ ಬರ್ಕೊಳ್ಳೋದು. 3 ಇಂಟು ಮಧ್ಯಾಂಕ. ಬಹುಲಕ ಅಂದ್ರೆ ಎಷ್ಟೈತಿ, ಬಹುಲಕ ಮತ್ತು ಸರಾಸರಿ. ಮತ್ತೆ ಬಹುಲಕ ಹೇಳ್ಯಾರಂದ್ರೆ 9 ಬಹುಲಕ. ಅದು 2 ಇಂಟು ಸರಾಸರಿ ಎಷ್ಟೈತಿ 6. ಬೋರ್ಡ್ ಮಾಸ್ ನೀವು ಪ್ರಕಾರ ಫಸ್ಟ್ ಗುಣಾಕಾರ ಮಾಡ್ಬೇಕು. 9 ಪ್ಲಸ್ 2 12 12 9 21. ಇಲ್ಲಿ 3 ಮಧ್ಯಾಂಕ ಜೊತೆ ಗುಣಿಸ್ತತಿ, ಈ ಕಡೆ ಕಳಿಸಿ ಭಾಗಿಸ್ತತಿ. 3 1 3 ಹಾಗಾಗಿ ಮಧ್ಯಾಂಕದ ಬೆಲೆ ಎಷ್ಟು ಬರ್ತದೆ, ಮಧ್ಯಾಂಕ = 7. ಯಾವ್ದಂತ ಸರಿ ಉತ್ತರ 7.0 ಅಂದ್ರೆ 7 ಅಂತ ಅರ್ಥ. ಆಪ್ಷನ್ ಬಿ 7.07. 2 ಸೆಂಟಿಮೀಟರ್ ಭಾವ ಇರುವ ಒಂದು ಚೌಕದ ಕರ್ಣದ ಉದ್ದವನ್ನು ಕಂಡುಹಿಡಿಯಿರಿ. ಮೊದಲು ಈ ತರ ಒಂದು ಚೌಕದ ಚಿತ್ರವನ್ನು ಹಾಕೋಬೇಕು. ಕರ್ಣ ಅಂದ್ರೆ ಏನು, ಬಹುಭುಜಾಕೃತಿಯಲ್ಲಿ ಕರ್ಣ ಅಂದ್ರೆ ಅನುಕ್ರಮವಲ್ಲದ ಶೃಂಗ ಬಿಂದುಗಳನ್ನು ಜೋಡಿಸುವ ರೇಖಾಖಂಡಕ್ಕೆ ನಾವು ಕರ್ಣ ಅಂತ ಕರಿತೀವಿ. ಎ ಮತ್ತು ಸಿ ಅನುಕ್ರಮವಲ್ಲದ ಶೃಂಗ ಬಿಂದುಗಳು. ಯಾವುದೇ 2 ಅನುಕ್ರಮವಲ್ಲದ ಶೃಂಗ ಬಿಂದುಗಳನ್ನ ಜೋಡಿಸಿದರೆ ಒಂದು ರೇಖಾಖಂಡ ಉಂಟಾಕತ್ತೆ, ಅದು ಕರ್ಣ ಅಂತ ಕರಿತೀವಿ. AC ಕರ್ಣ. ಇಲ್ಲಿ ಚೌಕದ ಬಾಹು ಕೊಟ್ಟಾರಿಲ್ಲ 2 ಸೆಂಟಿಮೀಟರ್. ಒಂದು ಚೌಕದಲ್ಲಿ ಎಲ್ಲಾ ಬಾಹು ಸಮ ಇರ್ತಾವ. ಹಾಗಾಗಿ ಇದು 2 ಆಯ್ತು, ಇದು 2 ಆಯ್ತು, ಇದು 2 ಆಯ್ತು. ಅವ್ರು ಕೇಳ್ತಿರೋದು ಏನಂದ್ರೆ AC ಅಳತೆ ಅಷ್ಟೇ, ಕರ್ಣದ ಅಳತೆ. ಚೌಕದಲ್ಲಿ ಪ್ರತಿಯೊಂದು ಒಳಕೋನ 90 ಡಿಗ್ರಿ ಇರ್ತೈತಿ. ಹಾಗಾಗಿ ABC ತ್ರಿಭುಜ ಏನಾಯ್ತದ 90 ಡಿಗ್ರಿ ಅಂದ್ರೆ ಲಂಬಕೋನ ತ್ರಿಭುಜ ಆಯ್ತು. ಪೈಥಾಗರಸ್ ಪ್ರಮೇಯ ಪ್ರಕಾರ ಈ ತರ ಪರೀಕ್ಷೆ ನಿರೀಕ್ಷೆ ಮಾಡಬಹುದು ನೋಡಿ. ಪೈಥಾಗರಸ್ ಪ್ರಮೇಯವನ್ನು ಬಳಸಿಕೊಂಡು ಸ್ವಲ್ಪ ಟ್ವಿಸ್ಟ್ ಮಾಡ್ತಾರೆ ಈ ತರ ಸಮಸ್ಯೆನ. ನೀವು ಡಯಾಗ್ರಾಮ್ ಹಾಕೊಂಡಾಗ ಮತ್ತೆ ಎಲ್ಲಿ ಬಂತದ ಲಂಬಕೋನ ತ್ರಿಭುಜನ ಉಂಟಾಯ್ತದೆ. ವಿಕರ್ಣದ ಮೇಲಿನ ವರ್ಗವು AC² ಉಳಿದೆರಡು ಭಾಗಗಳ ವರ್ಗಗಳ ಮೊತ್ತ ಸಮ ಇರ್ತದೆ. AB² ಪ್ಲಸ್ BC². AB ಅಂದ್ರೆ 2 ಸ್ಕ್ವೇರ್. BC ಅಂದ್ರೆ ಕೂಡ 2 ಸ್ಕ್ವೇರ್. 2 ಸ್ಕ್ವೇರ್ ಅಂದ್ರೆ 4, 2 ಸ್ಕ್ವೇರ್ ಅಂದ್ರೆ 4. 4 4 ಕೂಡಿಸಿದ್ರೆ 8 ಆಯ್ತು. ಈ ಸ್ಕ್ವೇರ್ ತೆಗೆದ ಬಲಭಾಗ ಸ್ಕ್ವೇರ್ ರೂಟ್ 8ಅನ್ನ ಒಂದು ವರ್ಗ ಸಂಖ್ಯೆ ಇನ್ನೊಂದು ವರ್ಗಗಳ ಸಂಖ್ಯೆ ಬರೀಬೇಕು. 4 2 8. 4 ವರ್ಗಮೂಲ ಹೊರಗೆ ತಗೊಂಡ್ರೆ 2 ಆಯ್ತು. 2√2. ಹಾಗಾಗಿ ಕರ್ಣದ ಉದ್ದ ಎಷ್ಟಂದ್ರೆ 2√2 ಮೀಟರ್ ಅಥವಾ ಸೆಂಟಿಮೀಟರ್ ಯಾವ್ದು ಕೊಟ್ಟಿರ್ತಾರ. ಲಂಬಕೋನ ಸಮದ್ವಿಭಾವ ತ್ರಿಭುಜದ ಒಂದು ಭಾಗದ ಉದ್ದ 4√2 ಮೀಟರ್ ಆದರೆ ವಿಕರ್ಣದ ಉದ್ದವು. ಒಂದು ಲಂಬಕೋನ ತ್ರಿಭುಜ ಐತಿ, ಇದರಲ್ಲಿ ಒಂದು ವಿಕರ್ಣ ಇರ್ತೈತಿ. ಇನ್ನೆರಡು ಬಾಹು ಏನಾಗಿರ್ತಾವ ಅಂದ್ರ ಸಮದ್ವಿಬಾಹು ಆಗಿರ್ತಾವ ಅಂತ ಹೇಳಿದಾರ. ಒಂದು ಬಾವಿನ ಉದ್ದ 4√2 ಮೀಟರ್ ಅಂದ್ರೆ ಇದು 4√2 ಮೀಟರ್ ಆದ್ರೆ ಇದು ಸಮದ್ವಿಬಾಹು ಲಂಬಕೋನ ತ್ರಿಭುಜ ಅಂದ್ರೆ ಇದು ಕೂಡ 4√2 ಮೀಟರ್ ಆಗ್ತದೆ. ಕೇಳಿರೋದೇನಂದ್ರೆ ವಿಕರ್ಣದ ಅಂತ ಕೇಳಿದ. ಪೈಥಾಗರಸ್ ಪ್ರಮೇಯ ಮೇಲೆ ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಭಾಗಗಳ ವರ್ಗಗಳ ಮೊತ್ತ ಸಮ ಇರ್ತದೆ. ಹಾಗಾಗಿ AC² = AB² ಪ್ಲಸ್ BC². ಬೆಲೆಗಳನ್ನ ಸರಿಯಾಗಿ ತುಂಬಿ ಕರೆಕ್ಟ್ ಆಗಿ ಏನ್ ಮಾಡಬೇಕು, ಸಿಂಪ್ಲಿಫೈ ಮಾಡಬೇಕು. AB ಅಂದ್ರೆ ಏನು 4√2 ಹೋಲ್ ಸ್ಕ್ವೇರ್ ಪ್ಲಸ್ BC ಅಂದ್ರೆ ಅದು ಕೂಡ 4√2 ಐತಿ. 4√2 ಹೋಲ್ ಸ್ಕ್ವೇರ್ ಅಂದ್ರೆ 4√2 ಅನ್ನ 2 ಸರಿ ಗುಣಿಸ್ಬೇಕಂತ ಅರ್ಥ.
ಗುಣಾಕಾರ ಮಾಡಿ. 4 ನಾಲ್ಕಲೆ 16, 2 4, 4 ವರ್ಗಮೂಲ ಹೊರಗೆ ಬಂದ್ರೆ 2, 16 32. ಅಂದ್ರೆ 4 ರೂಟ್ 2 2 ಸರಿ ಗುಣಿಸಿದ್ರೆ 4 ನಾಲ್ಕಲೆ 16, 2 4, 4 ವರ್ಗಮೂಲ ಹೊರಗೆ ಬಂದ್ರೆ 2, 16 32. ಇದು 32 ಬಂತು ಉತ್ತರ. ಇದು ಕೂಡ 32 ಬರ್ತೈತಿ. 2 ಕೂಡಿಸಿದ್ರೆ ಎಷ್ಟಾಯ್ತು? 64 ಆಯ್ತು. ಈ ಸ್ಕ್ವೇರ್ ತೆಗೆದ್ರೆ ಬಲಭಾಗ ಸ್ಕ್ವೇರ್ ರೂಟ್ ಬರ್ತೈತಿ. S is equal to square root of 64. ಅಂದ್ರೆ 64 ವರ್ಗಮೂಲ ಎಷ್ಟು ಅಂದಾಗ ಎಷ್ಟು? 64 ವರ್ಗಮೂಲ 8. ಹಾಗಾಗಿ ವಿಕರ್ಣದ ಅಳತೆ ಎಷ್ಟಂದ್ರೆ 8 ಮೀಟರ್ ಆಗಿರ್ತದೆ. sin θ is equal to 3/5 ಮತ್ತು cos θ is equal to 4/5 ಆದ್ರೆ tan θ ಬೆಲೆ ಎಷ್ಟು? ಕೊಟ್ಟಿರೋ 4 ಆಯ್ಕೆಗಳಲ್ಲಿ ಯಾವ ಸರಿ? tan θ ಅಂದ್ರೆ sin θ upon cos θ. tan θ ಸೂತ್ರ ಏನಂದ್ರೆ sin θ upon cos θ. sin θ ಬೆಲೆ ತುಂಬೋಣ ಎಷ್ಟು? 3/5 upon cos θ ಬೆಲೆ 4/5. ಈ ತರ ಇದ್ದಾಗ ಅಂಶ ಅಂಶದೊಳಗೆ ಇರ್ತೈತಿ, ಇದು ಛೇದದೊಳಗೆ ಇರ್ತೈತಿ, ಅಂಶದ ಛೇದ ಕೆಳಗೆ ಬರ್ತೈತಿ. ಎಷ್ಟು? 5. ನೆಕ್ಸ್ಟ್ ಛೇದದ ಛೇದ ಮೇಲೆ ಹೋಗ್ತೈತಿ. ಏನಾಯ್ತಿದೆ? ಅಂಶದ ಛೇದ ಕೆಳಗೆ ಬಂತು, ಛೇದದ ಛೇದ ಮೇಲೆ ಹೋಯ್ತು. 5 5 ಕ್ಯಾನ್ಸಲ್, ಉಳಿದದ್ದೇನು? 3/4. ಆಪ್ಷನ್ ಎ 3/4 ಸರಿಯಾಗುತ್ತೆ. ಇಲ್ಲಿವರೆಗೆ ಒಂದಿಷ್ಟು ಸಮಸ್ಯೆಗಳನ್ನ ನೀವು ಕಳಿಸಿ ಸಮಸ್ಯೆ ಬಿಡಿಸಿದ್ವಿ. ಇನ್ನು ಇವತ್ತು ಕೂಡ ನೀವು ಸಮಸ್ಯೆಯನ್ನ ಕಳಿಸೋದಕ್ಕೆ ಅವಕಾಶ ಇದೆ. ತೀರಾ ಡಿಫಿಕಲ್ಟ್ ಇರೋ ಸಮಸ್ಯೆಯನ್ನ ಕಳಿಸ್ರಿ ಅಂತ ಹೇಳ್ತಾ ನಾಳೆಯಿಂದ ಏನಂದ್ರೆ ಪರ್ಟಿಕ್ಯುಲರ್ ಆಗಿ ಇನ್ನೊಂದು 2-3 ಚಾಪ್ಟರ್ ಏನಿದಾವು ಅವುಗಳ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್. ಬಹಳಷ್ಟು ಜನ ತ್ರಿಕೋನಮಿತಿ ಪ್ರಸ್ತಾವನೆ ಇರಲಿ, ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಪ್ರತಿದಿನ ಒಂದೊಂದು ಘಟಕದ ಇನ್ನೊಂದು 4-5 ದಿನದವರೆಗೂ ಪ್ರತಿದಿನ ಒಂದೊಂದು ಘಟಕದ ವಿಡಿಯೋ ಇರ್ತೈತಿ. ಅದ್ರ ಜೊತೆಗೆ ನೀವು ಕಳಿಸಿದ ಸಮಸ್ಯೆಗಳ ಬಿಡಿಸಿದ ವಿಡಿಯೋ ಕೂಡ ಇರ್ತೈತಿ. ಹಾಗಾಗಿ ದಿನಕ್ಕೆ 1 ಅಥವಾ 2 ವಿಡಿಯೋನ ನೀವು ನಿರೀಕ್ಷೆ ಮಾಡಬಹುದು. ಇನ್ನಷ್ಟು ಸಮಸ್ಯೆಗಳನ್ನ ಕಳಿಸ್ರಿ, ಅದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಅಂತ ಹೇಳ್ತಾ ಈ ವಿಡಿಯೋ ನೀವು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.